शिवानी और आप देख रहे हैं बीजापुर एक्सप्रेस। चलते हैं खबरों की ओर। ತಮ್ಮೆಲ್ಲರೂ ಕೂಡ ಮಾಧ್ಯಮದ ಮಿತ್ರರಿಗೆ ತುಂಬಾ ಹೃದಯದ ಸ್ವಾಗತವನ್ನ ಕೊಡ್ತೇನೆ. ಜೊತೆಗೆ ಈಗಾಗಲೇ ಸೋಮನಾಥ್ ಕಳ್ಳಿಮನಿ ಅವರು ಹೇಳಿದಂತೆ ಅನೇಕ ಮುಖಂಡರು, ವಿಶೇಷವಾಗಿ 5 ಮುಖಂಡರು ಈ ಒಂದು ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಚಂದ್ರಶೇಖರ್ ಕೊಡಬಾಗಿ ಆಗಿರ್ಬೋದು, ಆಮೇಲೆ ನಮ್ಮ ನಗರದ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಹಿಂದೆ ಮುಖಂಡರಾಗಿರ್ತಕ್ಕಂಥ ನಮ್ಮ ಹಮೀದ್ ಮುಷರಫ್ ಅವರಾಗಿರ್ಬೋದು, ಹಿಂಗ್ಲಿ ಮತ್ತೊಮ್ಮೆ ಬರಲಿ ನಮ್ಮ ಗನ್ಯಾರ್ ಪಟೇಲ್ ಆಗಿರ್ಬೋದು, ನಮ್ಮ ಟಪಾಲ್ರು ಇಂಜಿನಿಯರ್ ಟಪಾಲ್ರು ಮತ್ತು ನಮ್ಮ ಸೋಮನಾಥ್ ಕಳ್ಳಿಮನಿ ಅವರು, ಪ್ರೊಫೆಸರ್ ಎಂಕಂಚ್ ಅವರು, ST ಸಮಾಜದ ಜಿಲ್ಲಾ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗಸ್ತೆ ಅವರು, ದಲಿತ ಸಮಾಜದ ಇನ್ನೊಬ್ಬ ಮುಖಂಡರಾಗಿರ್ತಕ್ಕಂಥ ಅಡ್ಯಾಪುರ ಅವರು ಮತ್ತು ನಮ್ಮ ವಸಂತ್ ಹೊನ್ಮೋಡಿ ಅವರು, ಅವನ್ನೂ ಕೂಡ ನಿಮ್ಮ ಪರವಾಗಿ ಸ್ವಾಗತಿಸಿ, ಕಳೆದ 6 ತಿಂಗಳ ಸರ್ಕಾರದ ಮೇಲೆ ನಮ್ಮ ಜಿಲ್ಲೆಯಿಂದ ಎಲ್ಲರೂ ಕೂಡ ಒತ್ತಡ ಮಾಡ್ತಾ ಇದ್ರು. ನಾವು ಕೂಡ 5 ಸಂಘಟನೆಯೊಂದಿಗೆ ಕಾಂತರಾಜ್ ವರದಿ ಜಾತಿ ಗಣತಿ ಜಾರಿಗೆ ಬರಬೇಕು ಅನ್ನೋದಕ್ಕಾಗಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಕೂಡ ಮಾಡಿದ್ವಿ ಮತ್ತು ಹಲವಾರು ತಾಲೂಕುಗಳಿಗೆ ಹೋಗಿ ಸಭೆಯನ್ನು ಕೂಡ ನಾವು ಮಾಡಿದ್ದೇವೆ. ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರಕ್ಕೆ ಬಂದಾಗ ನಾವೆಲ್ಲ ಕೂಡಿ ಈ 5 ಸಂಘಟನೆಯ ಎಲ್ಲರೂ ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಯಾವುದೇ ಪರಿಸ್ಥಿತಿಯಲ್ಲಿ ತಾವು ಈ ಒಂದು ಕಾಂತರಾಜ್ ವರದಿಯನ್ನ ಜಾರಿಗೆ ತರಬೇಕು, ತರೋದ್ರ ಮುಖಾಂತರ ಒಂದು ಹೊಸ ಇತಿಹಾಸವನ್ನ ಈ ರಾಜ್ಯದಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿದ್ದೀವಿ. ಅದರಂತೆ ಕಳೆದ ಕ್ಯಾಬಿನೆಟ್ ನಲ್ಲಿ ಆ ಒಂದು ವರದಿ ಒಪ್ಕೊಂಡ್ರೆ ಅಧ್ಯಯನ ಮಾಡ್ಲಿಕ್ಕೆ ಅದನ್ನ ಒಪ್ಕೊಂಡು 17ನೇ ತಾರೀಕಿಗೆ ನಾಳೆ ಬಿಟ್ಟು ನಾಡುದು ಏನು ಮಾಡ್ಬೇಕು, ಅದನ್ನ ಒಪ್ಕೋಬೇಕು ಬಿಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಾವು ಮಾಡ್ತೀವಿ ಅಂತಕ್ಕಂಥ ಭರವಸೆ ನಾಡಿನ ಜನತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದ್ರ ಮಧ್ಯೆ ಎಲ್ಲ ಮೇಲ್ವರ್ಗದ ಶಾಸಕರಿಗೆ, ಮಂತ್ರಿಗಳಿಗೆ, ಕೆಳವರ್ಗದ ಮಂತ್ರಿಗಳಿಗೆ, ಶಾಸಕರಿಗೆ ಆ ವರದಿಯ ಪ್ರತಿಯನ್ನ ಅಧ್ಯಯನ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಪೂರೈಕೆ ಮಾಡಿದ್ದಾರೆ. ನಮ್ಮ ಒಂದು ವಿನಂತಿ, ಈಗಾಗಲೇ 5 ವರ್ಗಕ್ಕೆ ಸೇರಿರ್ತಕ್ಕಂಥ ಅನೇಕ ಸಮುದಾಯಗಳ ಸರ್ವೆ ಮಾಡಿ ಮತ್ತು ಮೇಲ್ವರ್ಗದ ಎಲ್ಲ ಜಾತಿಯ ಜನರನ್ನ ಸರ್ವೆ ಮಾಡಿ ಒಂದು ಅಧಿಕೃತ ವೈಜ್ಞಾನಿಕ ವರದಿಯನ್ನು ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ. ನಮ್ಮ ದೃಷ್ಟಿಕೋನದಲ್ಲಿ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲೋಪ ಆಗಿಲ್ಲ ಮತ್ತು ಲೋಪ ಆಗಿದೆ ಅಂತ ಹೇಳಿ ಯಾರು ಅಪಾದನೆ ಮಾಡ್ತಾ ಇದ್ದಾರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಕೂಡ ಅವಕಾಶ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ, ಭರವಸೆಯನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ಇವತ್ತು ನಮ್ಮ ಯಾರ ವಿರೋಧ ಇಲ್ಲ ಈ ವರದಿ ಬಗ್ಗೆ, ವಿಶೇಷವಾಗಿ 5 ಸಮಾಜಗಳ ಯಾವ ವರ್ಗದ ವಿರೋಧ ಕೂಡ ಇಲ್ಲ. ತಾವೆಲ್ಲ ಗಮನಿಸಿರ್ಬಹುದು, 5 ವರ್ಗ ಯಾರು ಕೂಡ ಈ ರಾಜ್ಯದಲ್ಲಿ ಈ ವರದಿ ಬಗ್ಗೆ ಎಲ್ಲೂ ಕೂಡ ವಿರೋಧ ಮಾಡಿಲ್ಲ. ಪಕ್ಷವಾಗಿ ಬಿಜೆಪಿ ಪಕ್ಷವಾಗಿ ಮಾಡಿಬಹುದು, ಆದರೆ ಸಾಮಾಜಿಕ ಕಾರ್ಯಕರ್ತರಾಗ್ಲಿ, ಸಮಾಜದಲ್ಲಿ ಜವಾಬ್ದಾರಿಯನ್ನು ಇಟ್ಕೊಂಡು ಕಾರ್ಯನಿರ್ವಹಿಸ್ತಕ್ಕಂಥವ್ರಾಗ್ಲಿ, ಯಾರು ಕೂಡ ಕೆಳವರ್ಗದ ಅಲ್ಪಸಂಖ್ಯಾತರಾಗ್ಲಿ, ಹಿಂದುಳಿದ ವರ್ಗ ಆಗ್ಲಿ, ಪರಿಶಿಷ್ಟ ಜಾತಿ ಪಂಗಡ ಆಗ್ಲಿ,
ಯಾರು ಕೂಡ ವರದಿಯನ್ನು ವಿರೋಧ ಮಾಡಿಲ್ಲ. ಲಿಂಗಾಯತರ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಅವೈಜ್ಞಾನಿಕವಾಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ ಮತ್ತು ಒಕ್ಕಲಿಗ ಸಮಾಜ ಈ ಮಾಹಿತಿಯನ್ನು ಕೊಡ್ತಾ ಇದೆ. ಅದು ವೈಜ್ಞಾನಿಕವಾಗಿಲ್ಲ, ಅದನ್ನ ಪುನಃ ಪರಿಶೀಲನೆ ಮಾಡ್ಬೇಕು ಅಂತ ಹೇಳಿ. ನಾವ್ಯಾರು ಕೂಡ ಒಕ್ಕಲಿಗರ ವಿರೋಧಿಗಳಾಗ್ಲಿ ಲಿಂಗಾಯತ್ ವಿರೋಧಿಗಳಾಗ್ಲಿ ಯಾರು ಕೂಡ ಇಲ್ಲ. ಅವರ ಜನಸಂಖ್ಯೆ ಎಷ್ಟಿದೆ, ಅವರ ಪಾಲು ಅವ್ರಿಗೆ ಸಿಗ್ಬೇಕು ಅನ್ನೋದರಲ್ಲಿ ನ್ಯಾಯಯುತವಾಗಿ ನಾವು ಕೂಡ ಒತ್ತಾಯ ಮಾಡ್ತೇವೆ. ಇವತ್ತೇನಾಗಿದೆ, ನಾವು ಯಾರು ಕೂಡ ಪುನಃ ಸರ್ವೆ ಬಯಸಿಲ್ಲ. ಏಕಪಕ್ಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯರು ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡು ಇದನ್ನು ಜಾರಿ ಮಾಡಿ ಹಿಂದುಳಿದ ವರ್ಗದ ಒಂದು ಏನು ಕಾಂತರಾಜ ಜನಸಂಖ್ಯೆ ಜಾರಿ ಮಾಡಿ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದೆ. ಯಾವ ರೀತಿಯಾಗಿ ನಿನ್ನೆ ಪರಿಶಿಷ್ಟ ಜಾತಿ ಪಂಗಡದ ಏನು ಇಂಟರ್ನಲ್ ರಿಸರ್ವೇಶನ್ ಅನ್ನ ತೆಲಂಗಾಣದಲ್ಲಿ ಇಡೀ ಭಾರತ ದೇಶ ಮೊದಲನೇದಾಗಿ ಏನ್ ಮಾಡಿದಾರ, ಅದೇ ರೀತಿ ಹಿಂದುಳಿದ ವರ್ಗಗಳ ಎಲ್ಲ ಜಾತಿಗಳ ಜಾತಿ ಗಣತಿಯನ್ನ ವರದಿ ಮಾಡಿ ಜನಸಂಖ್ಯೆ ಎಷ್ಟಿದೆ, ಅವರ ಸಾಮಾಜಿಕ ಸ್ಥಿತಿಗತಿ ಏನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ನಿಲುವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವರು. ಆದ್ರೆ ಆ ವರದಿಯಲ್ಲಿ ಅನೇಕ ಅಂಶಗಳನ್ನ ಮಾನದಂಡಗಳನ್ನ ಅಳವಡಿಸಿಕೊಂಡವರು ಇದು ಮಾಡಿದ್ದಾರೆ. ಕೆಲವು ಹಿಂದುಳಿದ ವರ್ಗದಲ್ಲಿ ಕೆನ ಪತ್ರವನ್ನ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಏನು ಕ್ರಿಮಿನಲ್ ಅಂತಕ್ಕಂಥ ಏನು ವಾದ ಇದೆ, ಅದನ್ನ ಅಳವಡಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಯಾರು ಕೂಡ ಮಾಡಿಲ್ಲ ವರದಿಯಲ್ಲಿ, ಅವರು ಅದನ್ನು ಮಾಡಿದ್ದಾರೆ. ಮುಂದೆ ಸರ್ಕಾರ ಅದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತಾ ಇದೆ. ಆದ್ರೆ ಇವತ್ತೇನು ಮುಸ್ಲಿಂ ಜನಾಂಗ ಮೊದಲನೇದಿದೆಯೋ, ಹಿಂದೂ ದಲಿತ ಜನಾಂಗ ಮೊದಲನೇ ಸ್ಥಾನದಲ್ಲಿ ಇದು ನಮ್ಗೆ ಬೇಕಾಗಿಲ್ಲ. ಯಾರು ಎಷ್ಟು ಜನಸಂಖ್ಯೆಯಲ್ಲಿ ಇದ್ದೇವೆ ಆ ಪ್ರಮಾಣದಲ್ಲಿ ಎಲ್ಲ ರೀತಿಯ ನ್ಯಾಯ ಸಿಗ್ಬೇಕು ಮುಂದೆ ಅಂತಕ್ಕಂಥ ವಾದವನ್ನ ನಾವು ಮಾಡ್ತೇವೆ. ಆದ್ರೆ ನಮ್ಮ ದುರದೃಷ್ಟ ಅಷ್ಟು ಇವತ್ತು ಬಿಜೆಪಿ ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅವತ್ತು ಬಿಜೆಪಿ ಅವರು ಯಾವತ್ತಿಗೂ ಕೂಡ ಬ್ಯಾಕ್ವರ್ಡ್ ಕ್ಲಾಸಿನ ಹಿಂದುಳಿದ ವರ್ಗಗಳ ವಿರೋಧಿಗಳಾಗಿದ್ದಾರೆ, ದಲಿತರ ವಿರೋಧಿಗಳಾಗಿದ್ದಾರೆ. ಸ್ವಾಭಾವಿಕವಾಗಿ ಇಂಥ ಜನರಿಗೆ ಅನುಕೂಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ವಿರೋಧ ಮಾಡ್ತಕ್ಕಂಥದ್ದು ಅವ್ರಿಗೊಂದು ಇತಿಹಾಸ ಇದೆ. ಅದು ಇಲ್ಲಿವರೆಗೆ ಅವ್ರದೇ ಆಗಿರ್ತಕ್ಕಂಥ ಇತಿಹಾಸ ಇದೆ. ಆಮೇಲೆ ಜೊತೆಗೆ ನಮಗೆ ಏನು ದುರ್ದೈವ ಅನಿಸ್ತಾ ಇದೆ ಅಂದ್ರೆ, ಇವತ್ತು ಮೈಸೂರಿನ ಎಂಪಿಗಳಾಗಿರ್ತಕ್ಕಂಥ ಯದೂರು ಕೃಷ್ಣ ಚಾಮರಾಜ ಒಡೆಯರ್ ಅವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಯಾರು ಕೃಷ್ಣರಾಜ ಒಡೆಯರು ಇಡೀ ರಾಜ್ಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥವ್ರು, ಭಾರತ ಸರ್ಕಾರ ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ಕೃಷ್ಣರಾಜ ಒಡೆಯರ್ ಅವರು ಎಲ್ಲ ಜಾತಿ ವರ್ಗದ ಜನರಿಗೆ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥವ್ರು. ಆ ಕಾಲದಲ್ಲಿ ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥವ್ರು. ಅವರಿಗೆ ಅವ್ರ ಕುಟುಂಬದ ಬಗ್ಗೆ ಇವತ್ತಿನ ಎಂಪಿಗಳಿಗೆ ಒಡೆಯರ್ ಅವರಿಗೆ ಅರಿವಿಲ್ಲ ಅಂತ ಹೇಳಿ ವಿಷಾದ ವ್ಯಕ್ತ ಮಾಡ್ಬೇಕಾಗ್ತಾ ಇದೆ. ಬಿಜೆಪಿಯಲ್ಲಿ ಯಾರಾದ್ರೂ ಬೇಕಾದವ್ರು ಮಾಡ್ಬೋದಾಗಿತ್ತು ವಿರೋಧ, ನಾವು ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇರ್ಲಿಲ್ಲ. ಯಾವ ಮನೆತನ, ಯಾವ ರಾಜ್ಯ ಕುಟುಂಬ ಇಡೀ ರಾಜ್ಯದ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನು ತೋರಿಸಿತ್ತು, ಆ ಕುಟುಂಬದ ಬಳವಳಿಯಾಗಿ ಬಂದಿರತಕ್ಕಂಥ ಅಥವಾ ಇವತ್ತಿನ ಗದ್ದಿಗೆಯಲ್ಲಿ ಇರ್ತಕ್ಕಂಥವ್ರು ಈ ಮಾತನ್ನ ಹೇಳಿದ್ರೆ ಬಹಳ ಇದು ವಿಷಾದ ಆಗ್ತಾ ಇದೆ. ಅದಕ್ಕೆ ಕೊನೆಯದಾಗಿ ಒಂದು ಮಾತನ್ನ ನಾನು ಹೇಳಕ್ಕೆ ನಾನು ಬಯಸ್ತೇನೆ. ಯಾರು ಏನೇ ವಿರೋಧ ಮಾಡೋದು ಕೂಡ ಈ ಅಹಿಂದ ವರ್ಗ ಸಿದ್ದರಾಮಯ್ಯ ಅವರ ಪರವಾಗಿ ಇರ್ತಾ ಇದೆ. ದಯವಿಟ್ಟು ಬಹಳ ಅತ್ಯಂತ ಧೈರ್ಯದಿಂದ ಈ ತೀರ್ಮಾನವನ್ನ ತಾವು ತೆಗೆದುಕೊಳ್ಬೇಕು, ನಿಮ್ ಹಿಂದೆ ನಾವು ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿ, ಆಮೇಲೆ ಇನ್ನೂ ಯಾರು ಕೂಡ ಯಾರು ವಿರೋಧ ಮಾಡ್ತಾ ಇದ್ದೀರಿ, ನೀವು ಕೂಡ ಈ ವರ್ಗದ ಜನರ ಒಂದು ಇದಕ್ಕೆ ತಾವು ಕೂಡ ಇದು ಆಗ್ಬಾರ್ದು ಅಂತ ಹೇಳಿ ನಾನು ಬಯಸಿ, ನಾವು ಯಾರು ಕೂಡ ಲಿಂಗಾಯತ್ ಒಕ್ಕಲಿಗರ ವಿರೋಧಿ ಅಲ್ಲ. ನಿಮ್ಗೇನಾದ್ರು ನಿಮ್ಗೆ ಅನ್ಯಾಯ ಅನಿಸಿದ್ರೆ, ನಿಮ್ಮ ಸಂಖ್ಯೆ ಕಡಿಮೆ ಇದ್ರೆ, ಯಾವ ರೀತಿ ಈಗ ಮೋಹನ್ ದಾಸರವರ ನಮ್ದು
SC ST ರಿಸರ್ವೇಶನ್ ಸರ್ವೆ ಮಾಡ್ತಾ ಇದ್ದಾರೆ ನಾಗಮೋಹನ್ ದಾಸ್ ಅವ್ರಿಗೆ. SC ST ಅಷ್ಟೇ ಮಾಡ್ತಾ ಇದ್ದಾರೆ, 2 ತಿಂಗಳಲ್ಲಿ ಅದು ಮುಗಿತಾ ಇದೆ. ಆ ರೀತಿ ನೀವು 2 ತಿಂಗಳು ಆ ರೀತಿಯಾದಂತ ಒಂದು ಟೈಮ್ ಬೌಂಡಿಂಗ್ ಕೊಟ್ಟು 2 ತಿಂಗಳಲ್ಲಿ ನಿಮ್ಗೆ ಒಕ್ಕಲಿಗರದು ಮತ್ತು ಲಿಂಗಾಯತ್ ಸರ್ವೆ ಮಾಡಿಸಿ ನೀವು ನ್ಯಾಯ ಪಡ್ಕೊಳ್ಬಹುದು. ಅದರಲ್ಲಿ ಏನ್ ದೊಡ್ಡ ಚಮತ್ಕಾರ ಏನಿಲ್ಲ. ಈಗ SC ST ಸುಮಾರು 1.5 ಕೋಟಿ ಜನರದ್ದು ನೀವು 2 ತಿಂಗಳಲ್ಲಿ ಸರ್ವೆ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ನಿಮ್ಗ್ಯಾಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಅದಕ್ಕಾಗಿ ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ನಾವು ನಿಮ್ಮ ಜನಸಂಖ್ಯೆ ಅನುಗುಣವಾಗಿ ನಿಮ್ಗೆ ಏನು ನ್ಯಾಯ ಸಿಗ್ಬೇಕು ಸಿಗಲೇಬೇಕು, ಅದಕ್ಕೆ ನಾವು ಕೂಡ ಬದ್ಧರಾಗಿದ್ದೇವೆ. ಆದ್ರೆ ನಮಗ್ ಸಿಗ್ತಕ್ಕಂತ ನಮಗ ಅವಕಾಶ ಸಿಗ್ತದಕ್ಕೆ ನಮ್ಮ ಈ ಜನಾಂಗಕ್ಕೆ ಏನ್ ನ್ಯಾಯ ಸಿಗ್ಬೇಕು ಅದ್ರ ಬಗ್ಗೆ ತಾವು ಕೂಡ ಉದಾರಿಗಳಾಗಿರ್ಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊಳ್ಕೆ ಬಯಸೆ. ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ಹಂಚ್ಕೋತಾ ಇದ್ದಾರೆ. ದಯವಿಟ್ಟು ಇದು ಮುಲ್ಲಾ ಅವರು ಬಂದಿದ್ದಾರೆ, ಮುಲ್ಲಾ ಅವರಿಗೂ ಕೂಡ ಸ್ವಾಗತವನ್ನ ನಾನು ಬಯಸ್ತೇನೆ. ಆಮೇಲೆ ಇವತ್ತು ಬಿಜೆಪಿ ಅವರು ಅನೇಕ ರೀತಿಯ ವಿರೋಧಗಳನ್ನ ಮಾಡ್ಬೋದು. ಇವತ್ತು ನಿಮ್ದಾಗಿಂದ ಈಗ ಸದ್ಯನೇ ಬಿಜೆಪಿ ಅವ್ರ ಮೀಟಿಂಗ್ ಇದೆ, ಇದನ್ನ ಅವ್ರು ಕೌಂಟರ್ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾರು MP ಕೌಂಟರ್ ಮಾಡಿದ್ರೆ MP ಅವ್ರಿಗೆ ಇದ್ರ ಬಗ್ಗೆ ಅಧ್ಯಯನ ಇಲ್ಲ ಪಾಪ ಅವ್ರಿಗೆ. ಸುಮ್ಮನೆ ಜವಾರಿಯಾಗಿ ಏನು ಹೊಡಿತಾರೆ, ದೇಶದ ಇತಿಹಾಸ ಸಾಮಾಜಿಕ ಅಧ್ಯಯನ ಅವ್ರ ಹತ್ರ ಏನೂ ಇಲ್ಲ. ಎಲ್ಲ ನಾ ಏನು ಹೇಳಿದ್ದೆ ಈಗ ನಾ ಅದಕ್ಕೆ ಉತ್ತರ ಕೊಡ್ತೇನೆ, ಉತ್ತರ ಕೊಡ್ತೇನೆ. ಅದ್ರ ಬಗ್ಗೆ ಇನ್ನೊಂದು ನಾನು ಮರ್ತಿದ್ದೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಇನ್ನೊಮ್ಮೆ ನಿಮ್ಮ ಮುಖಾಂತರ ನಮ್ಮ ಜಿಲ್ಲೆಯಿಂದ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನಿನ್ನೆ ಅವರು ಅಂಬೇಡ್ಕರ್ ಅವರ ಜಯಂತಿ ಉತ್ಸವದಲ್ಲಿ ಇಡೀ ಭಾರತ ದೇಶದಲ್ಲಿ ಅತಿ ಎತ್ತರವಾದಂತ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನ ನಿರ್ಮಾಣ ಮಾಡ್ತೇವೆ. ಆಮೇಲೆ ಸಂವಿಧಾನ ಪೀಠದ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂವಿಧಾನ ಪೀಠದ ಒಂದು ಅಧ್ಯಯನ ಪೀಠವನ್ನ ಮಾಡ್ತೇನೆ ಅಂತಕ್ಕಂಥ ಘೋಷಣೆಯನ್ನ ನಿನ್ನೆ ಮಾಡಿದ್ದಾರೆ. ನೈತಿಕ ಜವಾಬ್ದಾರಿ ಅವರಿಗೆ ನಾವು ತುಂಬ ಹೃದಯದ ಈ ಜನಾಂಗವಾಗಿ ಒಂದು ಕೃತಜ್ಞತೆಯನ್ನ ಅಭಿನಂದನೆಯನ್ನ ನೀವು ಸಲ್ಲಿಸಲಿಕ್ಕೆ ಬಯಸಿ ಇವತ್ತು ಯಾರು ತಾವು ಗಮನಿಸಿದ್ದೀರಿ ಪ್ರಮುಖವಾಗಿ ನಮ್ಮಲ್ಲಿ ಜಾತಿ ನಾನು ಒಪ್ತೇನೆ ಅವ್ರ ಹೇಳಿಕೆಯನ್ನ, ಅದಕ್ಕೆ ವಿರೋಧ ಮಾಡಂತ ಅವರು ಹೇಳಿರ್ತಕ್ಕಂಥದ್ದೇನು, ನಾವು ಒಟ್ಟಾರೆಯಾಗಿ ಈ ಜಾತಿ ಗಣತಿ ವಿರೋಧಿಗಳನ್ನ ಲಿಂಗಾಯತ್ ಜನರಲ್ಲಿ ಜಾತಿ ತಾವು ನಮೂದಿಸುವಾಗ ಹೆಚ್ಚು ಕಮ್ಮಿ ಆಗಿದೆ, ಆ ತಕರಾರಿದೆ, ಅದ್ರ ಬಗ್ಗೆ ಸರಿಪಡಿಸಿ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ತಕರಾರಿದೆ ಅಂತ ಹೇಳಿಲ್ಲ, ಅದನ್ನ ಸರಿಪಡಿಸಿ ಇದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ನನ್ಗೆ ಗೊತ್ತ ಎಲ್ಲ ಸ್ಟೇಟ್ಮೆಂಟ್ ನೋಡಿಲ್ಲ, ಇಲ್ಲ ಸರಿಪಡಿಸೋದು ನಾವು ಈಗ ನಾನು ಪ್ರಾರಂಭದಲ್ಲೇನೆ ಹೇಳಿದ್ದೆ, ಸರಿಪಡಿಸ್ಕೊಳ್ಳೋದು ಹೆಂಗಂದ್ರೆ ಒಕ್ಕಲಿಗರಿಗೆ ಲಿಂಗಾಯತರಿಗೆ ನಿಮಗೆ ಒಂದು ಏನೋ ಅದ್ರ ಬಗ್ಗೆ ಅಪನಂಬಿಕೆ ಇದೆ. ಆ ಅಪನಂಬಿಕೆ ಹೋಗ್ಬೇಕಾದ್ರೆ ನೀವು ಸ್ವಲ್ಪ ದಿವಸದಲ್ಲಿ ಅದನ್ನ ನೀವು ಎರಡೇ ಜನಾಂಗ ಸರ್ವೆ ಮಾಡಿಸ್ಬೋದಲ್ಲ. ಎರಡೇ ಜನಾಂಗ ಯಾರು ಉಳಿದಿದವ್ರು ಯಾರು ತಕರಾರಿಲ್ಲ. ನಿಮ್ ಸರ್ವೆ ಮಾಡಿಸಿದ್ರ ನಿಮ್ಗೆ 1 ಕೋಟಿ ಮೇಲ್ ಬರ್ತಂದ್ರ ನಮ್ದೇನು ತಕರಾರಿಲ್ಲ. ಈಗ ಇನ್ನೊಂದೇನಾಗ್ತದೆ, ಗಾಂಧಿ